ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ಬಂದು ಅಕ್ಕಿ ಉಸ್ಲಿ ಮಾಡಕ್ಕೆ ಹೊರಟಿದ್ದೀವಿ. ಅದು ಹೇಗೆ ಮಾಡೋದು ಅಂತ ಹೇಳಿ ತೋರ್ಸಕ್ಕೆ ಹೊರಟಿದ್ದೀವಿ. ಎಲ್ಲರೂ ಉಪ್ಪಿಟ್ಟನ್ನ ನೋಡಿರ್ತೀರಾ, ಸೇಮ್ ಅದೇ ಥರನೇ ಡಿಫ್ರೆಂಟ್ ಆದ ಅಕ್ಕಿ ಉಸ್ಲಿ ಮಾಡೋದು ಹೇಗೆ ಅಂತ ಹೇಳಿ ನಾವು ತೋರ್ಸಕ್ಕೆ ಹೊರಟಿದ್ದೀವಿ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಅಕ್ಕಿ ಉಸ್ಲಿ ಮಾಡೋದು ಅಂತ ಹೇಳಿಬಿಟ್ಟು. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀವಿ, ಉದ್ದಕ್ಕೆ ಹಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹಚ್ಕೊಂಡಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು, ಸಬ್ಬಕ್ಕಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು ಬೇಕು. ನಂತರ ನಮಗಿಲ್ಲಿ ಸ್ವಲ್ಪ ಕಾಯಿ ತುರಿ ಬೇಕು, ಸ್ವಲ್ಪ ಈರುಳ್ಳಿ, ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ, ಸಣ್ಣಗೆ ಹಚ್ಕೊಂಡಿರೋಂಥ ಆಲೂಗಡ್ಡೆ, ಸ್ವಲ್ಪ ಬಟಾಣಿ, ಹಾಗೆ ನಮಗೆ ಇಲ್ಲಿ ಬೀನ್ಸ್ ತೊಗೊಂಡಿದ್ದೀವಿ, ಹುರುಳಿಕಾಯಿ ಸ್ವಲ್ಪ, ಹಾಗೆ ಉದ್ದಿನಬೇಳೆ ತೊಗೊಂಡಿದ್ದೀವಿ ಸ್ವಲ್ಪ ಒಗ್ಗರಣೆಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಮ್ಮ ಒಗ್ಗರಣೆಗೆ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಅರ್ಧ ನಿಂಬೆಹಣ್ಣು, ಶುಂಠಿ ತುರ್ಕೊಂಡಿರೋ ಅಂಥದ್ದು, ಸ್ವಲ್ಪ ಕರ್ಬೇವಿನ ಸೊಪ್ಪು. ಬನ್ನಿ ಹಾಗಾದ್ರೆ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಈ ಎಣ್ಣೆ ಕಾದ ನಂತರ ನಾವು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಈಗ ನಾವು ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀವಿ. ಈಗ 1 ಸಣ್ಣ ಟೇಬಲ್ ಸ್ಪೂನಷ್ಟು ಜೀರಿಗೆ, ಈಗ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೋಬೇಕು, ಹಾಗೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಈಗ ಒಂದು ಸ್ವಲ್ಪ ನಾವು ಶುಂಠಿ ಹಾಕೋಬೇಕು, ತುರ್ದಿಟ್ಕೊಂಡಿರೋಂಥ ಶುಂಠಿ, ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೇಕು, ಈಗ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ ಹಾಕೋಬೇಕು ಒಗ್ಗರಣೆಗೆ. ಈಗ ಈರುಳ್ಳಿ ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು. ಈಗ ನಾವು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಹುರುಳಿಕಾಯಿ ಹಾಕೊಳ್ಳೋಣ. ನಂತರ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಇದಕ್ಕೆ ಈಗ ಸ್ವಲ್ಪ ಹಸಿ ಬಟಾಣಿ ಇಟ್ಕೊಂಡಿದ್ವಿ, ಹಸಿ ಬಟಾಣಿ ಹಾಕ್ತಾ ಇದೀವಿ. ಈಗ ಕ್ಯಾರೆಟ್ ಹಾಕೊಳ್ಳೋಣ. ಈಗ ಆಲೂಗಡ್ಡೆ ಹಾಕೊಳ್ಳೋಣ. ಈಗ ಇದಿಷ್ಟು ಒಗ್ಗರಣೆನ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ. ಈಗ ನಾವು ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಈಗ ತರಕಾರಿ ಎಲ್ಲ ಮುಕ್ಕಾಲು ಬೆಂದಿದೆ. ಸೊ ಈಗ ನಾವು ಸಣ್ಣಗೆ ಹಚ್ಕೊಂಡಿರೋ ಸಬ್ಬಕ್ಕಿ, ಈಗ ನಾವು ಇವಾಗ ನೀರು ಹಾಕೊಳ್ಳೋಣ. ತರಕಾರಿ ಎಲ್ಲ ಮುಕ್ಕಾಲು ಬೆಂದಿದೆ. ಸೊ ಈಗ ನೀರು ಹಾಕೊಳ್ಳೋಣ. 1 ಕಪ್ಗೆ ಈಗ 1 ಕಪ್ ಮೆಷರ್ಮೆಂಟ್ಗೆ 3 ಕಪ್ಪಷ್ಟು ನೀರು ಹಾಕಬೇಕು. ಈಗ ನಾವು ಇದಕ್ಕೆ ನೀರು ಕುದಿಯೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ನೀರು ಚೆನ್ನಾಗಿ ಕುದಿಬೇಕು, ನೀರು ಕುದಿಲಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ತರಕಾರಿನೂ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾವು ಇದಕ್ಕೆ ಅಕ್ಕಿ ಹಾಕೊಳ್ಳೋಣ. ನಾವು 1 ಕಪ್ಪಷ್ಟು ಅಕ್ಕಿ ಇಟ್ಕೊಂಡಿದ್ವಲ್ಲ, ಅಕ್ಕಿನ ನೀರಿಗೆ ಹಾಕೊಳ್ಳೋಣ. ಸ್ವಲ್ಪ ತಿರುಗಬೇಕೀಗ. ಈಗ ಈ ನೀರಲ್ಲೇನೆ ಅಕ್ಕಿ ಬೇಯಬೇಕು. ಇದಕ್ಕೆ ಅಕ್ಕಿ ಉಸ್ಲಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಉಪ್ಪಿಟ್ಟೆಲ್ಲ ಮಾಡ್ಕೊಂಡಿದೀವಿ, ಇದೇ ತರ ಉಪ್ಪಿಟ್ಟು ಮಾಡ್ತೀವಿ. ಆದ್ರೆ ಇದ್ರಲ್ಲಿ ಅಕ್ಕಿನಲ್ಲಿ ಮಾಡೋದ್ರಿಂದ ಅಕ್ಕಿ ಉಸ್ಲಿ ಅಂತ ಹೆಸರು ಇಟ್ಟಿದ್ದಾರೆ. ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ನೈಟ್ ಡಿನ್ನರ್ ಸಹ ಮಾಡ್ಕೋಬಹುದು, ಅಥವಾ ಬ್ರೇಕ್ಫಾಸ್ಟ್ ಸಹ ಸೂಪರ್ ಆಗಿರುತ್ತೆ. ಸೊ ಹಾಗಾದ್ರೆ ಬನ್ನಿ ಇದು ಹೇಗಾಗುತ್ತೆ ಅಂತ ನೋಡೋಣ. ಈಗ ನೋಡ್ಬೋದು ಅಕ್ಕಿ ಬೆಂದಿದೆ, ಆಲ್ಮೋಸ್ಟ್ ಆಲ್ ಬೆಂದಿದೆ. ಇನ್ನೊಂದು ಸ್ವಲ್ಪ 5 ನಿಮಿಷ ಆಗೋಗ್ಬಿಡುತ್ತೆ. ಸೊ ನಾವು ಈ ಹಂತದಲ್ಲಿ ಇವಾಗ ನಾವು ಕಾಯಿ ತುರಿ ಹಾಕೋಬೇಕು. ಬನ್ನಿ ಕಾಯಿ ತುರಿ ಹಾಕೋಣ. ಈಗ ಈ ಕಾಯಿ ಹಾಕೊಂಡಿದೀವಿ, ಈ ಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣಗೆ ಹಚ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಇವಾಗ ಈ ಅಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಈ ಹಂತದಲ್ಲಿ ನಾವೀಗ ನಿಂಬೆಹಣ್ಣು ಇಟ್ಕೋಬೇಕು. ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳೋಣ. ಈಗ ಇದೊಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇದು ರೆಡಿ ಆಗಿದೆ. ಇದನ್ನ ಒಂದು ಸರ್ವಿ ಬೌಲ್ಗೆ ಹಾಕೊಳ್ಳೋಣ ಬನ್ನಿ. ಈಗ ನೋಡಿದ್ರಲ್ಲ ಹೇಗೆ ಎಮ್ಮೆಯಾದಂತಹ, ರುಚಿಕರವಾದಂತಹ, ಸ್ವಾದಿಷ್ಟವಾದಂತಹ ಅಕ್ಕಿ ಉಸ್ಲಿ ಮಾಡಿದ್ವಿ ಅಂತ. ಇದ್ರ ಜೊತೆ ಒಂದು ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಮೊಸರು, ಸೂಪರ್ ಕಾಂಬಿನೇಷನ್ ಇರುತ್ತೆ. ಸೊ ಇದನ್ನು ದಯವಿಟ್ಟು ಮನೇಲಿ ಎಲ್ಲರೂ ಟ್ರೈ ಮಾಡಿ. ನೈಟ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಇರ್ಬೋದು, ಡಿನ್ನರ್ಗೆ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೇ ನಮ್ಮ ಚಾನಲ್ನ ವೀಕ್ಷಿಸ್ತಿದ್ದೀರೋ ಅವರು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಉಪ್ಪಿಟ್ಟು ಯಾವಾಗಲೂ ಮಾಡ್ತಾ ಇರ್ತೀವಿ, ಆದರೆ ಉಪ್ಪಿಟ್ಟು ಥರದೇ ಇದು ಅಕ್ಕಿ ಉಸ್ಲಿ ಮಾಡೋದು ತುಂಬ ಹೊಸದಾಗಿದೆ. ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ.
ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡಿದ್ದೀವಿ. ಸೊ ಮುಂದಿನ ವಿಡಿಯೋವೊಂದಿಗೆ ನಾವು ಅದ್ಭುತವಾದ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.